ಸ್ಟೆಪ್ಸ್ ಮುಂದೆ ಏನಾದ್ರೂ ನಮ್ಮ ಬಾಯ್ಸ್ ಹುಡುಗಿರು ಹೋಗ್ತಾ ಇದ್ದಿದ್ರೆ ಇವತ್ತಲ್ಲ 500 ಸ್ಟೆಪ್ ಆಗಿರೋ ಗೊತ್ತಾಗ್ತಿಲ್ಲ. ಎಲ್ಲ ಹುಡುಗರು ಮನ್ಸಲ್ಲೂ ಒಬ್ಬ ಕಳ್ಳನ ಮಗ ಇರ್ತಾರೆ. ನಾನು ತೋರ್ಸ್ಕೊತೀವಿ ಅವ್ನ ಮಕ್ಕಳು ಎಲ್ಲ ಸಾಚ ಯಡಿಯೂರಪ್ಪ ರಿಯಾಕ್ಟ್ ಮಾಡ್ತಾರೆ ಅಷ್ಟೇ, ಪಕ್ಷಪಾತ ಇಲ್ಲ. ಕುಮಾರಸ್ವಾಮಿ ಒಂದು ಕಾಮೆಂಟ್ ಹಾಕಿ. ನೋಡಿ ಅಲ್ಲೇ ಸಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಂಟಿನ್ಯೂ ಬ್ಲಾಗ್. ಹೋಗೋಣ ತಿರುಪತಿ ಬೆಟ್ಟ ಹತ್ತೋಣ. ಈಗ ಹತ್ತು ಒಂದು ಅದಿದ್ಯಾ ಸ್ಟ್ರೆಂತು. ನಾವ್ ಯಾವ ಊರವ್ರು ಅನ್ಕೊಂಡೆ. ಹೇಗಿದೆ ನೋಡಿ, ಲುಕಿಂಗ್ ಲೈಕ್ ಬ್ಯೂಟಿಫುಲ್. ಪೂಜೆ ಮಾಡಿದ್ದಾರೆ. ಪೂಜೆ ಕಾರ್ಯಕ್ರಮ ಪವನ್ ರವರಿಂದ ಹತ್ರ ಬಲ್ಗಾರ್ ಇಟ್ಟು ಹೋಗೋಣ. ನಾನು ಎಡಗಾಲ ಇಟ್ಬಿಟ್ಟೆ ಬ್ರೋ. ಸಿಂಪ್ಲಿಸಿಟಿ ಹೆಂಗಿದೆ ನಿಂದು? ಲೋಟದಲ್ಲಿ ಕುಡಿಯಕ್ಕಲ್ಲ, ಬರೀ ಹಂಗೆ ಕುಡಿತೇನೆ ಅಂತ. ಅದು ಸಿಂಪ್ಲಿಸಿಟಿ, ಅದು ನಿಜ ಸಿಂಪ್ಲಿಸಿಟಿ. ಚೆನ್ನಾಯ್ತಲ್ಲ ನೋಡೋಕೆ, ತುಂಬ ಚೆನ್ನಾಯ್ತೆ. ನಿನಗಾವಾದ್ರೂ ಕಚ್ಚಬಾರ್ದ, ಹೇಳಾದ್ರೂ ಕೊಟ್ಕಬಾರ್ದ. ಬಿಚ್ಬಿಟ್ರೆ ನಿಮ್ಮನೆ ಕರೀಶಿ ಕೂತಿದ್ಯಾ? ಏನು ನಂಗೆ ಪ್ರೊಸೀಜರೇ ಗೊತ್ತಿಲ್ಲಪ್ಪ. ಇಲ್ಲಿ ಆಂಟಿ ನೋಡಿದ್ರೆ ಲಗೇಜ್ ಎತ್ಕೊಳ್ಳಿ ಅಂತ, ನಮ್ಮ ಲಗೇಜ್ ಅಲ್ಲಿ ಇಕ್ಕಿದೀವಿ. 50 ಆಗೋಯ್ತಾ? ಆಲ್ರೆಡಿ ವಿ ಕಂಪ್ಲೀಟೆಡ್ 50 ಸ್ಟೆಪ್ಸ್. ಮುಂದೆ ಏನಾದ್ರೂ ನಮ್ಮ ಬಾಯ್ಸ್ ಹುಡುಗಿರು ಹೋಗ್ತಾ ಇದ್ದಿದ್ರೆ ಇವತ್ತಲ್ಲ 500 ಸ್ಟೆಪ್ ಆಗಿರೋ ಗೊತ್ತಾಗ್ತಿಲ್ಲ. ಆಯ್ತು, ಆಮೇಲೆ ಇದಾಗಲ್ಲ. ಇದು ಹತ್ತಕ್ಕೆ ನನ್ನ ಗಂಟೆ ಬೇಕು. 12 ಗಂಟೆ ಬೇಕಾ? ಯು ಡೋಂಟ್ ಥಿಂಕ್ ಇಟ್ಸ್ ಸೋ ಈಸಿ. ಇಟ್ಸ್ ಸೋ ಈಸಿನಾ? ಮುಂದೆ ಲವರ್ಸ್ಗಳು. $3,000ಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳ್ದ, 500ಕ್ಕೆ ಕೂತವನೆ. ಕರ್ಪೂರ ಹಚ್ಚಿದ್ದಾರೆ ಮೆಟ್ಲಿಗೆಲ್ಲ. ಫುಡ್ ಸಿಸ್ಟಮ್, ಊಟ ಮಾಡೋಕ್ಕಿಲ್ಲ ಒಂಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಡ್ ಸ್ಟ್ರೀಟ್. ಬಜ್ಜಿ ಬೇಕೋ, ಎಳ್ನೀರು ಬೇಕೋ, ಕೂಲ್ ಡ್ರಿಂಕ್ಸ್ ಎಲ್ಲ ಇದೆ ನೋಡಿ. ತೆಲುಗುಲ್ಲಿ ಬರ್ಬಿಟ್ಟವ್ರೆ, ನನಗೇನು ಅರ್ಥ ಆಗ್ತದೆ. ಶಿವ, ನಾನೇನೋ ಒಂದು ಪ್ಲಾನಿಂಗ್ ತೋರಿಸ್ತೀನಿ. ಇಲ್ಲಿದೆ, ಗೆಸ್ ಮಾಡಿ ನೋಡೋಣ ಏನು ಅಂತ. ಗೆಸ್ ಮಾಡಿ ಗೈಸ್ ಇದೇನು ಅಂತ. ನಾವೆಲ್ಲರೂ ನಮ್ಮ ಹುಡುಗರು ಬುದ್ಧಿ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇರಬಹುದು. ನಮ್ಮ ಹರೀಶ್ ಕಣ್ಣು ಯಾಕಡೆಗೆ ಹೋಗುತ್ತೆ ಅಂತ ಏನು ಮಾಡ್ಲಿ ಹೇಳೆ ಹೊಡೀತು ಕಣ್ಣು ಚಪ್ಪಾಳೆ. ಈ ಥರ ಒಂದು ಮೋಟಿವೇಶನ್ ಇದೆ ಒಂಥರ. ಗೈಸ್, ಏನು ಮೋಟಿವೇಶನ್ ಗೊತ್ತಾ? ದಟ್ ಈಸ್ ದ ಮೋಟಿವೇಶನ್ ಫಾರ್ ಅವರ್ ಬಾಯ್ಸ್. ಹರೀಶ್ನ ನೋಡಿ. ಆಗಲ್ಲ. ಆಂಧ್ರ, ನಿನ್ನ ಹೆಸರೇನು? ಆದವಾನಿ ಅಲಮೇಲು ದೇವಿ. ಆದವಾನಿ ಅಲಮೇಲು ದೇವಿ. ಆಂಧ್ರನೇ ಬೆಟ್ರು, ನೀನೋಗು. ಇದಕ್ಕೆ ತಮ್ಮನಲ್ಲಿಗಾಯ್ತು ಏನಂದ್ರೆ, ಹೊಸ ಹುಡುಗಿ ಸಿಕ್ಕಳು ನಮ್ಮ ಹರೀಶ್ಗೆ. ಇಲ್ಲ, ಜಿಂಕೆಯನ್ನು ಭೇಟಿ ಆಡಿದ ಹರೀಶ್. ಯಾವ ಜಿಂಕೆ? ಈ ಜಿಂಕೆ ಮರಿ ಕೆಳಗಡೆ ನಾಯಿ ಮರಿ ತರ ಕೂತಿತ್ತು. ಅವರಿಬ್ರು ಬತಾವ್ರೆ. ಪ್ರೊಟೆಕ್ಟ್ ವಿ ಶುಡ್. ಅವರು ನಿಮ್ ಸಿಸ್ಟರ್ಸ್ ಮಾಡ್ಕೊಂಡು ಎಲ್ಲ ಹುಡುಗರು ಮನ್ಸಲ್ಲೂ ಒಬ್ಬ ಕಳ್ಳನ ಮಗ ಇರ್ತಾನೆ. ನಾನು ತೋರ್ಸ್ಕೊತೀವಿ ಅವ್ನ ಮಕ್ಕಳು ಎಲ್ಲ ಸಾಚ ಯಡಿಯೂರಪ್ಪ ಅಂತ ರಿಯಾಕ್ಟ್ ಮಾಡ್ತಾರೆ ಅಷ್ಟೇ. ನಮ್ಮ ವ್ಯೂವರ್ಸ್ಗೂ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಅನ್ಕೊಂಡೆ ಹೋಗ್ತಾ ಇದೀವಿ. ನಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಜೊತೆಗೆ ನಮ್ಮ ವ್ಯೂವರ್ಸ್ಗೂ ದೇವ್ರು ಒಳ್ಳೇದು ಮಾಡ್ಲಿ. ಎಸ್ಪೆಷಲಿ ಎಸ್ ವಿ ಆರ್ ಪುಟಾಣಿಗಳು, ರಚ್ಚರ್ಸ್ಗೂ ಹಾಗೂ ನಮ್ಮ ಬಂಧು ಮಿತ್ರರಿಗೂ ಬಕೆಟ್ ಹಾಗೂ ಬಕೆಟ್. ಹರೀಶ್, ನಾವ್ ಹಿಂಗೆ ಮಾಡ್ತಾ ಇದ್ರೆ ನಮ್ದು MBA
ಅವ್ನು ಇಮಿಡಿಯೇಟ್ ಮಾಡ್ತೀನಿ ನಾನು. ಸ್ಮೈಲ್ ಪ್ಲೀಸ್. ಇದು ಗಂಡೆ ಹೆಣ್ಣು? ಮೂರು ಹೆಣ್ಣು ಒಂದು ಗುಂಪು ಹಾಕೊಂಡವೆ. ಇಲ್ಲಿ ರಾಜ ಹುಲಿ ಒಂದೇ. ಈಗ ಹರೀಶ್ ಮುಕ್ಕಲ್ ಮಂದಾಸ ನೋಡ್ತಿರ್ಬೇಕಂದ್ರೆ, ಹರೀಶ್ ಶೋಮಿ ಸಮ್ ಮಂದಾಸ ಇನ್ ಯುವರ್ ಫೇಸ್. ಜಿಂಕೆ ಬಂದಾಗ ಗೊತ್ತೈತೆ ಮಂದಹಾಸ. ಒಂದೊಂದು 5 ನಿಮಿಷ ವೇಟ್ ಮಾಡಿದ್ರೆ ಅದು ಮಂದಾಸ ನೋಡ್ರಿ. ಜಿಂಕೆ ನೋಡಿದ್ರೆ ಅನ್ಕೊಳ್ತೀನಿ ನನ್ನ ಬ್ಲಾಗ್ ಅಲ್ಲಿ. ನನ್ನ ಮಕ್ಳು ಯಾರು ನನ್ನ ಮಕ್ಳನ್ನು ಸಾಚ ಅಲ್ಲ. ನನ್ನ ಮಗನ ಟೆಲಿಗ್ರಾಮ್ ಓಪನ್ ಮಾಡಿ ಬಂಡವಾಳ ಗೊತ್ತೈತೆ. ಯಾರ್ದು ಇವಂದ? ನಮ್ ಕಾಂತಂದು ವಾಟ್ಸಪ್ ತೆಗೀರಿ, 2 ವಾಟ್ಸಪ್ ಪಡಿಕೊಡೋಣ. ನಂಗೆ ತಲೆ ಕೆಟ್ಟೋಯ್ತು. ಗೌಡ ನಮ್ ಗೌಡ ಏನ್ ಅನ್ಕೊಂಡಿದ್ದೀರಾ? ಎಲ್ಲ ಗೌಡ ಅವನು ಓಲಾ ಶೋರೂಮ್ನೇ ತಗೊಂಡಿದ್ದಾನ. ಅವನು ಸರ್ವಿಸ್ ಇರೋದು 6 ತಿಂಗಳಿಗೆ ಒಂದ್ಸತಿ. ನನ್ನ ಮಗ ತಿಂಗಳಿಗೂ ಹೋಯ್ತಾನೆ. ಅದು ನಮ್ ಸಂದೀಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತೇ ಇಲ್ಲ ಅವನ ಬಗ್ಗೆ. ಗೈಸ್ ನಂದೇನಿಲ್ಲ ಗೈಸ್, ಎಲ್ಲ ಜೊತೆ ಕ್ಯಾಶುವಲ್ ಆಗಿರ್ತೀನಿ ಅಷ್ಟೇ ನಂದು. ನೋ ಗರ್ಲ್ ಫ್ರೆಂಡ್ ನಥಿಂಗ್. ಹಿಂಗ್ ಅನ್ಸ್ಕೊಂಡೆ ಇಡೀ SPR ಹುಡುಗಿನ ಪಡಾಯಿಸ್ಕೊಬಿಟ್ಟ. ಹುಡುಗಿರು ಎಲ್ಲರೂ ನನ್ನ ಅಕ್ಕ ತಂಗಿರು ಅಂತ ಹೇಳಕ್ ಇಷ್ಟಪಡಲ್ಲ. ಓ ಇವತ್ತು ಒಂದು ದುಃಖದ ಸಂಗಾತಿ. ಏನಾಯ್ತು? ಸಂಗಾತಿ ಅಲ್ಲಪ್ಪ, ನಾನು ಕನ್ನಡದಲ್ಲಿ ವೀಕು. ಕನ್ನಡ ಆದಷ್ಟು ಚಪ್ಪಲಿ ತಗೊಂಡು ಹೊಡಿತಾರೆ ಇಲ್ಲಿ ಕೇಳ್ಸ್ಕೊಂಡ್ರೆ. ಏನಂದ್ರೆ ಪಾಪ ನಿಖಿಲು ಕುಮಾರಸ್ವಾಮಿ ಅವರು ಸತತ 3 ಬಾರಿ ಸೋಲನ್ನು ಒಪ್ಪಿದ್ದಾರೆ. ಆದ್ರೆ ಪರವಾಗಿಲ್ಲ, ಅವ್ರು ಮುಂದಿನ ದಿನಗಳಲ್ಲಿ ಬರ್ಬೇಕು ಅಂತ. ಯಾವ ಕ್ಷೇತ್ರ ಹೇಳೋ? ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಓಕೆ ಓಕೆ. ಯೋಗೇಶ್ವರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ನಮ್ಮ ಚನ್ನಮಣ್ಣಿಗೆ ಕೊಡುಗೆ ಬಗ್ಗೆ ಹೋಗ್ಬಿಟ್ಟ ಗೈಸ್. ಏನು ಕಂಟೆಂಟ್ ಇಲ್ಲ ಅಂತ ಅದಕ್ಕೆ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದೀನಿ. ಇಲ್ಲಿ ಯಾವುದೇ ಪಕ್ಷಪಾತ ಇಲ್ಲ. ಕುಮಾರಸ್ವಾಮಿ ಬಂದು ಕಾಮೆಂಟ್ ಹಾಕ್ಲಿ. ಮೆಟ್ಲು ಹತ್ತಿದ ಕಾರಣ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ತೋಮ್ತಾರ ಆಮೇಲೆ. ಈವನ್ ಬೈದಿರೋದು ಸಹ ಬೀಪಲ್ ಹಾಕ್ಬೇಕು ಹೊತ್ತು. ನೀನು ಏನೋ ತೆಗೆದ್ರೆ ನೋಡು. ಬ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಒಳ್ಳೊಳ್ಳೆ ಕಂಟೆಂಟ್ ಕೂಡ ಟ್ರೈ ಮಾಡ್ತೀನಿ. ನಮ್ಮ ಫ್ರೆಂಡ್ಸ್ ನಮ್ಮ ಜೊತೆ ಎಲ್ಲ ಇದ್ದಾಗ ಒಳ್ಳೊಳ್ಳೆ ಕಂಟೆಂಟ್ ಸಿಗ್ತವೆ. ಅವ್ರದ್ದು ಹಿಸ್ಟ್ರಿ, ಕೆಮಿಸ್ಟ್ರಿ ಎಲ್ಲ ತೆಗಿತೀನಿ ಈ ವ್ಲಾಗಲ್ಲಿ. ಸಂಗೀತದ ಮಿಸ್ಟ್ರಿ. ನಾಳೆ ದಿವಸ ಅವರು ಮದುವೆ ಆಗಿ ಮನೆಯವ್ರು ನೋಡ್ಬೇಕು, ಅವ್ರ ಹೆಂಡ್ತಿರು. ನನ್ನ ಮಕ್ಳು ಹಿಂಗವ್ರ. ಯಾರು ಸಾಚಗಳಲ್ಲ ಇಲ್ಲಿ ಯಾರು ಕೂಡ. ಸರಿ ಆಯ್ತಪ್ಪ. ಈಗ ಕಳ್ಳ ಇರ್ತಾನೆ. ನಿನ್ ಮಗನೇ ನೋಡ್ಬಿಟ್ರೆ ಮುಂದೆ ಕುಚು ಕುಚುಕು ಜಿಂಕೆ ಬನ್ಯಾರ ಬೆಟ್ಟದೆಲ್ಲ ನೋಡ್ಬೋದು. ಆತರ ಜಿಂಕೆ ನೋಡಕ್ಕಾಗಲ್ಲ. ಆ ಜಿಂಕೆ ಅಷ್ಟೊಂದು ಚೆನ್ನಾಗಿತ್ತಾ? ನಮ್ಮ ಕಾಸಲ್ಲಿ ಹೋಲ್ಸ್ಕೊಂಡ್ರೆ ಅವಳು ಬೆಟರ್. ನಮ್ ಕ್ಲಾಸ್ ಹುಡುಗಿರ್ ಕೇಳಿಸ್ಕೊಳ್ಳಿ, ಇವನೇನ್ ಹೇಳ್ತಾವ ನೋಡು. ನಮ್ ಕ್ಲಾಸ್ ಹುಡುಗಿರ್ನ ಕಂಪೇರ್ ಮಾಡ್ಕೊಂಡ್ರೆ ಆ ಜಿಂಕೆ ಬೆಟರ್ ಅಂತ. ನಮ್ ಕ್ಲಾಸ್ ಹುಡುಗಿರ ಕಮೆಂಟ್ ಹಾಕಿ ಆಯ್ತಾ? ಇದಕ್ಕಾದ್ರೂ ನೋಡೋಣ ನಮ್ಮ ಕ್ಲಾಸ್ ಎಷ್ಟು ಗರ್ಲ್ಸ್ ನೋಡ್ತಾರೆ, ಕಮೆಂಟ್ ಹಾಕ್ತಾರೆ ಅಂತ. ಹರೀಶ್ ನಿಮ್ಗೆ ಈ ತರ ಅನ್ಬಿಟ್ಟಿರ್ತಾನೆ ಗರ್ಲ್ಸ್. ಬರ ಇಲ್ಲಿ. ಇದೆ ಸಂದೀಪ್ ಏನಾದ್ರು 1 ಮಿಲಿಯನ್ ಸಬ್ಸ್ಕ್ರಿಪ್ಷನ್ ಆದ್ರೆ, ಸಂದೀಪ್ ಸಬ್ಸ್ಕ್ರೈಬರ್ಸ್ ಆದ್ರೆ ಸಂದೀಪ್ಗೆ ನಾವು ಇಲ್ಲಿ ಎಲ್ಲ ಕುಂಕುಮ ಹಚ್ತವ್ರೆ. ನಾವು ಅವ್ನಿಗೆ ಬೆಳ್ಳಲ್ಲಿ ಚುಚ್ಚಿ ಒಂದೊಂದು ಮೆಟ್ಲಿಗೂ ಹಿಂಗೆ ತಿಲಕ ಹಚ್ತೀವಿ. ವಾಟ್ ಆರ್ ಯು ಡೂಯಿಂಗ್ ಹರೀಶ್? ಎರಡೈತೆ ಇನ್ನ. ಯಾರು ಸುಸ್ತಾಗಿಲ್ಲ, ನನ್ನ ಮಗ ಒಬ್ನೇ. ನೈಟ್ ಬೇರೆ ಒಬ್ಬನೇ ಬಿಟ್ಬೇಡಿ. ಬೇಕಾದ್ರೆ ಒಂದು 5 ನಿಮಿಷ ನಾನೇ ರೂಮ್ ಮಾಡ್ತೀನಿ. ಇಲ್ಲಿ ಅವನ ಪ್ರಾಣಿ ಬಂದ್ರೆ ಅವು ಭಯ ಬೀಳ್ತಾವ, ನೀನ್ ಭಯ ಬೀಳಲ್ಲ. ಹೆಂಗ್ ತಿನ್ಬೇಕು ಫಸ್ಟ್ ಅದು ಸ್ಕೆಚ್ ಆಗೋದು ಹೆಂಗ್ ಬೇಟೆ, ಯಾವಾಗಿಂದ ಬೇಟೆ ಆಡಿದ್ರು ಅಂತ. ಅದು ನೀನ್ ನೋಡೇ ಹೊಡಾಯ್ತದೆ. ಇದನ್ನ ತಿಂದಿನ ಪ್ರಯೋಜನ ಇಲ್ಲ ಅಂತ ನನ್ಗೆಲ್ಲ ಕಾಣ್ತಂಗೋದು. ಹೋಗೋ ಕಡೆ ನೀನು ನಾವು ಊಟ ಮಾಡೋದ್ಮೇಲೆ ಇದು ಟೂತ್ ಪಿಕ್ ಆಗಿ ಬರ ನೋಡ್ತಾರೆ. ಇದು ಯಾವ್ದು ಬರೀ ಕೊಲೆಸ್ಟ್ರಾಲ್ ಐತಂತ ಅಲ್ಲ, ಬರೀ ಇದು ಪಾನಿಪುರಿ, ಗೋಬಿ, ಬಜ್ಜಿ ಇವನೇ ತಿಂದ್ರೆ ಹಿಂಗೆ ಆಗೋದು. ಇವನೇ ತಿಂದ್ರೆ ಹಿಂಗೆ ಆಗೋದು. ಪ್ರೋಟೀನ್ ಫುಡ್ ಕಣೋ, ಪ್ರೋಟೀನ್ ಫುಡ್. ಕೇಳ್ಬೇಕಪ್ಪ. ಹರೀಶ್ಗೆ ಗಾಯ್ಸ್ ಏನು ಬಿಟ್ಬಿಡ್ರೋ ನನ್ನ ಅಂತ ಅನ್ನಂಗೆ ಆಗೋಯ್ತು ಹರೀಶ್ಗೆ. ಅಣ್ಣ ಬಿಟ್ಬಿಡ್ರೋ ನನ್ನ ಅಂತ. 50 ಕಣ, 50 50 ಸ್ಟೆಪ್ಸಾ? ವಿಡಿಯೋ ಮಾಡೋದ
ಹೇಳ ಹರೀಶ್ ನಾವು ಯು ಟೆಲ್ ಹೇಳಪ್ಪ. ಇದೇ ಫಸ್ಟ್ ಅಂಡ್ ಲಾಸ್ಟ್ ನನ್ನ ಮೆಟ್ಲಕ್ಕ ಬರೋ ತಿರುಪತಿಗೆ. ಇಷ್ಟು ಏರಿ ಹೆಲಿಕಾಪ್ಟರ್ ಇಲ್ಲ ಬಸ್ಸಲ್ಲೇ. ಇದು ಯಾವುದು ಪ್ರಾಣಿ ಇದು? ಬಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್. ಇದು ಮುಂದೆ ಏನೋ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಅರ್ಥ ಆಯ್ತು ಅನ್ಸುತ್ತೆ. ಫೈನಲಿ ವಿ ಕೇಮ್ ಹಿಯರ್. ಇಲ್ಲಿಗೆ ಮಗ ಸ್ಟೆಪ್ಸ್ಗಳು ಮುಗೀತು. 4 ಅವರ್ ಹತ್ತಿದೀವಿ. ಹರೀಶ್ ಇವರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಇಂಥ ಕಾಲದಲ್ಲೂ ಕಾಲೇಜಿಂದ ಗ್ಯಾಂಗ್ ಕಟ್ಕೊಂಡು ದೇವ್ರ ಭಕ್ತಿ ಮನಸ್ಸಲ್ಲಿ ಇಟ್ಕೊಂಡು ಬಂದಿರೋ ಹುಡುಗರು ನಾವು ಅಲ್ವಾ ಹರೀಶ್? ಆ ಗ್ಯಾಪಲ್ಲಿ ನೋಡಿದಿರೋ ಹುಡುಗ ಇವನೊಬ್ಬ ಅಷ್ಟೇ, ನಾವಲ್ಲ. ನಾನು ತೋರಿಸ್ಕೊಳ್ಳಿ, ನಾನು ಮತ್ತೆ ತೋರಿಸ್ಕೊಳ್ಳೋದು ಅಷ್ಟೇ. ಮತ್ತೆ ಉಪೇಂದ್ರ ಡೈಲಾಗ್. ಎಲ್ಲಿ ಫಾಲ್ಸ್ ಎಲ್ಲಿದೆ? ಓಕೆ ಅಲ್ಲಿ ನೋಡಿ ಫಾಲ್ಸ್ ಇದೆ ಅಲ್ಲಿ. ಈ ಪ್ಲಾನಿಂಗ್ ನಮ್ದು ಯಾರ್ದು ಅಲ್ಲ, ಇವಂದೆ ಪ್ಲಾನಿಂಗು, ಇವನೇ ಹೊಡ್ಸಿರೋದು ಎಲ್ಲರೂ. ನಮ್ಮ ಕಾಲೇಜ್ ಫ್ರೆಂಡ್ಸ್ ನೋಡ್ತಾರೆ ನನ್ನ ಭಾಗ. ಅವ್ರ ಪರವಾಗಿ ನಾವು ಬೇಡ್ಕೊಳಕ್ ಬಂದಿದ್ವಿ ದೇವ್ರನ್ನ. ಎಕ್ಸಾಮ್ ಇದೆ ನಮಗೆ ನೆಕ್ಸ್ಟು, ಪಾಸ್ ಆಗಲಿ ಅಂತ ಬೇಡ್ಕೊಳಕ್ ಬಂದಿದ್ವಿ. ಅವರು ಏನಾದ್ರು ಕಾಣಿಕೆ ಕೊಡ್ತಾರಂತ ಕೇಳು ಹರೀಶ್. ಕೊಡ್ಬೇಕಾ? ಎಲ್ಲೇ ಬೇಕು ಡಿಮ್ಯಾಂಡ್. ಅವರು ತಲೆಗೆ ಒಂದು 50-50 ರೂಪಾಯಿ ಕೊಡಬೇಕು. 50-50 ರೂಪಾಯಿ ಕೊಡ್ತೀರಾ ಗೈಸ್? ನಮ್ಮ ಕಾಲೇಜ್ ಫ್ರೆಂಡ್ಸಿಗೆ ಕೇಳ್ತಾ ಇರೋದು. ನೋಡಿ, ಕುಡ್ದು ತಿಂದು ಎಲ್ಲೆಲ್ಲ ಹೋಗ್ಬಿಡ್ತು ದುಡ್ಡು. ನಮ್ಗೊಂದು 50-50 ನೀವು ಡೊನೇಟ್ ಮಾಡಿದ್ರೆ ನಿಮ್ಮ ಹೆಸರು ನಾವು ಯಾತ್ರೆ ಮಾಡ್ತೀವಿ. ಒಂದೊಂದು ಟ್ರಸ್ಟ್ ಇದೆ, ಅದು ಇನ್ನೂ ಎಕ್ಸ್ಪೋಸ್ ಆಗಿಲ್ಲ. ಅದು ನೇಮ್ ಇನ್ನೇನು ಲಾಂಚ್ ಆಗುತ್ತೆ. ಇದಕ್ಕೆ ನಮ್ಮ ಕ್ಲಾಸ್ ಟೀಚರ್ ಆದ ವೈಶಾಲಿ ಮ್ಯಾಮ್ ಅವರು ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಷನ್ ಕೊಟ್ಟು ಒಂದು 501 ರೂಪಾಯಿ ಕಾಣಿಕೆಯನ್ನು ಕೊಟ್ರೆ ನೋಡಿ, ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಿ ಅವರು ನಮ್ಮ ಮರೀದೆ ಜ್ಞಾಪಿಸ್ಕೊತಾರೆ. ನೋಡಿ ಮ್ಯಾಮ್, ವೈಶಾಲಿ ಮ್ಯಾಮ್ ನೋಡಿ ಥಿಂಕ್ ಮಾಡಿ ಮ್ಯಾಮ್. ನಿಮಗೋಸ್ಕರ ಈ ಬರೀ ಕಾಲಲ್ಲಿ ತೋರಿಸೋ ಬರೀ ಕಾಲಲ್ಲಿ ನಿಮಗೆ ಒಳ್ಳೇದಾಗಬೇಕು. ಹೌದಾ ಮ್ಯಾಮ್? ನೋಡಿ ಮ್ಯಾಮ್, ನಿಮಗೋಸ್ಕರ ಏನೇನೆಲ್ಲ ನಿಮ್ಮ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ವಾ? ನಮ್ಮ ಬಾಯ್ಸ್ ಪಾಪ ಊಟ ಮಾಡಿಲ್ಲ ಗೈಸ್, ಯಾರು ಊಟ ಮಾಡಿಲ್ಲ. ನಾವು ಇದೇ ದೇವ್ರ ಪ್ರಸಾದ. ಸೈಕಾಗಿದೆ ಮಚ್ಚ. ಮಕ್ಕಳು ರಾತ್ರಿ ಎಷ್ಟೊತ್ತು ಹೇಳೋ? ಇವಾಗ ಟೈಮ್ ಎಷ್ಟು ಹೇಳೋ? ಟೈಮ್ ತೋರಿಸ್ಬಿಡು, ಆ್ಯಕ್ಚುಲಿ ತೋರಿಸ್ಬಿಡು ಟೈಮ್. ನೋಡಿ ಫ್ರೆಂಡ್ಸ್, 11:22. ನನ್ನ ಮಕ್ಕಳು ಕರೆಕ್ಟಾಗಿ ದರ್ಶನ ಕಡೆ ಯಾವ ರೂಟ್ ಅಂತ ಗೊತ್ತಿಲ್ಲ ಅಣ್ಣ. ನನಗೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾರೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾರೆ. ನಮ್ಮ ಕಾಂತ ಅಂತ ಬೇಸತ್ತಾಗ್ಬಿಟ್ಟ. ಕಾಂತ ಅಂತೂ ಇನ್ನೊಂದು ಸ್ವಲ್ಪ ಅಷ್ಟೇ, ಅಲ್ಲೇ ಬಿದೋಗ್ತಾನೆ ಕಡೆಗೆ. ಅವನಿಗೆ ಯಾವ್ದಾರ ಮೇಲೆ ಓಮ್ನಿ ಸಿಕ್ಕೋರು ಹತ್ಕೊಂಡೋದಾನೆ. ಲೆಗಜಾಟ ಸಿಕ್ತಾರೋ ಲೆಗಜಾಟ, ಅದ ಫ್ಲೈಟ್ ಟಿಕೆಟ್ ದುಡ್ಡೇ ಕೊಡ್ತೀನಿ ನಿಮಗೆ ನಡೀದಂತೆ ಬಿಟ್ಬಿಡು ಅಂತ. ಫ್ಲೈಟ್ ಟಿಕೆಟ್ ಆದ್ರೆ ಪರವಾಗಿಲ್ಲ, ನಾನು ಅದರಲ್ಲೇ ಒಂದು ಲೆಗಜಾಟ ಹತ್ರ ಬರ್ತೀನಿ, ನನ್ನ ಮೆಜೆಸ್ಟಿಕ್ ಬಿಡು ಅಂತ ಅವನು. The next day. ಪೂರಿ ಮಾಡಕ್ ಬಂದಿದ್ವಿ. ಆರ್ಡರ್ ಮಾಡಿದ್ದೆ ನಾನು. ಒಂದು ಸೈಡ್ ಬ್ಯಾಟಿಂಗ್ ಆಯಿತು, ಒಂದು ಅಂಗಡಿಲಿ. ಇನ್ನೊಂದು ಅಂಗಡಿಲೂ ಬ್ಯಾಟಿಂಗ್ ಮಾಡೋಕ್ಕಂದ್ರೆ ಎಲ್ಲ ಅಂಗಡಿಲೂ ಟೇಸ್ಟ್ ಮಾಡಿ ನೋಡೋಣ ಅಂತ. ಎಲ್ಲ ಅಂಗಡಿಲಲ್ಲ, ಒಂದು 2-3 ಅಂಗಡಿಲಿ ಟೇಸ್ಟ್ ಮಾಡಿ ನೋಡೋಣ ಅಂತ. ಹರೀಶ್ ಆಲ್ರೆಡಿ ಬಾಲ್ ತಗೊಳ್ತವನೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಒಳ್ಳೆ ಹುಡುಗ, ಆದರ್ಶ ವಿದ್ಯಾರ್ಥಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಬದ್ಮಾಶ್. ನೋಡಿ ಹೇಗಿದೆ ಇದು, ಚೆನ್ನಾಗಿದೆ ಅಲ್ವಾ?
ಹೇಗೆ ಕರ್ಕೊಬಂದ್ರೆ ಹೇಳು ಹರಿ. ದೇವತಾಯಿಂದನೇ ಬರ್ಬೋಯ್ತು. ಗೈಸ್ ನಾವು ಇಲ್ಲಿಂದಾನೇ ಹೋದ್ವಿ, ಮತ್ತೆ ಸುತ್ತಿ ಬಳಸಿ ಇಲ್ಲಿಗೆ ಕರ್ಕೊಬಂದವ್ರೆ. ಅದು 2 ಕಿಲೋಮೀಟ್ರು. ಅಪ್ಪ ಅಮ್ಮ ಅದಕ್ಕೆ ನೋಡ್ಕೊಂಡು ಮಾಡ್ಕೊಂಡು ಫ್ರೆಂಡ್ಸ್ ಮಾಡಬೇಕು ಅಂತ ಯಾವ್ದು. ಗೈಸ್ ನಮಗೆಲ್ಲ ಇದ್ದು ನಾವು ಏನೇನೋ ಹಂಗೆ ಹಿಂಗೆ ಅದಿಲ್ಲ ಇದಿಲ್ಲ ಅಂತೀವಿ ನೋಡಿ. ಅಲ್ಲಿ ಒಬ್ಬರಿಗೆ ಕಾರ್ ನೋಡಿ ಹಿಂಗಿದಾಗಿದೆ ಅಲ್ವಾ. ಹೊಡ್ತಾ ಇದೀವಿ ಗಾಯ್ಸ್. ಯಾವುದೋ ಬೆಟ್ಟ ಗಿಟ್ಟ ಅಂದ್ಕೊಂಡು ನಾನು ಮಾಡ್ಕೊ ಏನೇನೋ ಹೇಳ್ಕೊಂಡು ಕರ್ಕೊಂಡು ಹೋಗ್ತವ್ರೆ. ಇದು ಯಾವ ಥರ ಕೋತಿ ಮುಂಚೆ ಇದು ಕೋತಿ ನೋಡಿ ಗೈಸ್. ಎಲ್ಲ ರೇರ್ ಕೋತಿಗಳಿವೆ, ನಾರ್ಮಲ್ ಕೋತಿ ಥರ ಅಲ್ಲ. ಇಟ್ಕೊಂಡ್ರೆ ನನ್ನ ಫೋನ್ ಕಿತ್ಕೊಳ್ಳುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ಇಟ್ಕೊಂಡ್ರೆ. ಆಮೇಲೆ ಈ ಕೋತಿಗಳಿಗೆ ಅಗ್ರೆಷನ್ ಜಾಸ್ತಿ ಇರುತ್ತೆ. ಹೌದು ನೋಡಿ ಗೈಸ್, ತೆಲುಗು ಬರ್ತಿದ್ದಾರೆ. ಯಾವ ದೇವರು ಅಂತ ಗೊತ್ತಿಲ್ಲ. ಇಲ್ಲಿ ಯಾವುದೋ ಒಂದು ಶ್ರೀದೇವಿ, ಅದು ತೆಲುಗು ಒಂದು ಸ್ವಲ್ಪ ಗೊತ್ತಾಯಿತು. ಶ್ರೀ ಮಹಾವಿಷ್ಣು. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ಯಾವುದು, ಇಲ್ಲಿ ಇದು ಗೊತ್ತಾಗ್ಬಿಡುತ್ತೆ, ನರಸಿಂಹಸ್ವಾಮಿ. ಒಂಥರ ತುಂಬ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ಗಾಡ್ ಬಗ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋ ಥರ ನೋಡಿ. ಈ ಶೋಕಿ ಬೇಕಾ ಗೈಸ್ ನೋಡಿ. ಬಿಟ್ಟಿ ಕುಡ್ಬಿಟ್ಟು ಬಂದ್ಬಿಡ್ತವೆ, ಹಿಡಿತಿರ್ತಾವೆ. ಹೆಂಗ್ ಕಾಣಿಸ್ ನೋಡು. ಫೋಟೋಸ್ ಮಲ್ಲಿ ಕಾಣಿ. We are not taking photos. ಜನಮಕ್ಕೆ ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಎಲ್ಲ ದೇವ್ರದ್ದು. ಒಳ್ಳೆ ಹುಡುಗಿ ಇದ್ದಾಳೆ. ಹೋಗಿ ಸ್ನಾನ ಮಾಡ್ಕೊ ಬಂದ್ಬಿಡು. ಇಲ್ಲಿಂದ ಫಾಲ್ಸ್ ತೋರಿಸ್ತೀನಿ ನೋಡಿ. ದೊಡ್ಡ ಫಾಲ್ಸ್, ಒಂದು ಚಿಕ್ಕ ಫಾಲ್ಸ್ ಇದೆ ಗೈಸ್ ಅಷ್ಟೇ. ಕಲ್ಲು ತುಂಬ ಸ್ವಲ್ಪ ದೊಡ್ಡದಿದೆ ಗೈಸ್. ನಿಮಗೆ ಗಾಂಧಿ ತಂಗಿ ತೋರಿಸ್ತೀನಿ ನೋಡಿ. ಗಾಂಧಿ ತಂಗಿ ಹೆಂಗವ್ರೆ. तुझे देखा तो ये जाना सनम, प्यार होता है दीवाना सनम. तुझे देखा तो ये जाना सनम, प्यार होता है दीवाना सनम. ಶಿಲಾ ತೋರಣಂ ಹೇಗಿತ್ತಪ್ಪ? ಶಿಲಾ ತೋರಣಂ ಈಸ್ ಎ ನೈಸ್ ಪಾರ್ಕ್ ಅಂಡ್ ನೈಸ್ ವಾಟರ್ ಫಾಲ್ಸ್ ಚೆನ್ನಾಗಿತ್ತು. ಮತ್ತೆ ಆದ್ಮೇಲೆ ಅದು ವಾಟರ್ ಫಾಲ್ಸು ಸ್ವಲ್ಪ ಚಿಕ್ಕದು ಗೈಸ್. ಅದು ಪಾರ್ಕ್ ಚೆನ್ನಾಗಿತ್ತು. ನಂಗೆ ಪಾರ್ಕ್ ಇಷ್ಟ ಆಯ್ತು. ನಮ್ ಕಾಂತ ನೋಡಿ ಅಲ್ಲೇ ಸ್ನಾನ ಮಾಡ್ಬಿಟ್ಟು ಹೆಂಗಿದ್ದು ಅಲ್ಲಿ ನಮ್ಮ ಮನೆಗೆ ಹೋಗ್ಬೇಕು, ನಮ್ಮ ಮನೇಲಿ ಬಯಸ್ತಾರೆ, ನಿಮ್ಮ ಅವ್ವ ಬೈದಿದೆ. ಗೈಸ್ ಇದೊಂದು ಒಳ್ಳೆ ಇಮೇಜ್ ಕ್ರಿಯೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ದೇವಸ್ಥಾನ ನೋಡಿ ಗೈಸ್. ಜ್ಯೋತಿ ಬೆಳಕು ಇರೋದಿಲ್ಲ. ಹೌದಾ? ಹೇಗಿದೆ ಕಮೆಂಟ್ ಮಾಡಿ ಗೈಸ್. ಏನು ಒಂಥರ ಅಟ್ರಾಕ್ಟಿವ್, ಫುಲ್ಲು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೈತೆ. ಏನಿಲ್ಲ, ಸಿಂಪಲ್ ಒಂದು ಲೈಟ್ ಬಿಟ್ಟಿದ್ದಾರೆ ಅಷ್ಟೇ. ಮುಗಿಸ್ಕೊಳ್ಳೋದಲ್ಲ, ಚೆನ್ನಾಗಿ ರಾತ್ರಿ ಮಲ್ಕೊಂಡು ಟೈಟಾಗಿ ಬಿಟ್ಕೊಳ್ಳೋದು. ಫ್ರೆಂಡ್ಸ್, ಫೈನಲಿ ನಾವು ಇವಾಗ ಮೆಜೆಸ್ಟಿಕಲ್ ಇದ್ದೀವಿ. ಇವಾಗ ಸುಮಾರು ಟೈಮು 4:15. ಆ ಮಗ 5 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 4 ಗಂಟೆಗೆ ಬಂದು ಇಳಿಸ್ದ ನಮ್ಮನ್ನ. ಅಪ್ಪ, ಇಲ್ಲಿ ಮೆಜೆಸ್ಟಿಕಲ್ ನಮ್ಗೆ ಒಂದೊಂದು ಕಾಟ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಾಕೆ ಓಕೆ ಫ್ರೆಂಡ್ಸ್, ಬಾಯ್.